ಅನುಗ್ರಹದಿಂದ ನಾವು ನೋಡ್ತಾ ಇದ್ದೀವಿ. ಕಳೆದ ಅನೇಕ ದಶಮಾನಗಳಿಂದ ಬೆಂಗಳೂರಿನಲ್ಲಿ ನಾಮಸ್ಮರಣೆ ನಡೀತಾ ಇದೆ. 72ನೇ ಇಸವಿಯಲ್ಲಿ ಪರಮ ಪೂಜ್ಯ ಬೆಲ್ಸರೆ ಬಾಬಾ ಅವರು ಬಂದು ಪಾದುಕಾ ಪ್ರತಿಷ್ಠಾಪನೆ ಮಾಡಿದರು. ಅದು ಒಂದು ಸುಂದರವಾಗಿರೋ ಭವ್ಯವಾಗಿರೋ ಮಂದಿರ ಆಯಿತು. ಪ್ರಾರಂಭದಲ್ಲಿ ಬೆಂಗಳೂರಿನೊಳಗಿನ ಅನೇಕ ಸದ್ಭಕ್ತರು ಮತ್ತು ಮಹಾರಾಜರ ಬಗ್ಗೆ ನಿತಾಂತ ಒಂದು ಪ್ರೇಮ ನಿಷ್ಠಾ ಉಳ್ಳವರು ಅದನ್ನು ಎಷ್ಟೊಂದು ಭಕ್ತಿಭಾವದಿಂದ ಮತ್ತು ಶಾಸ್ತ್ರಗಳಿಗೆ ಅನುಸಾರವಾಗಿ, ಅದೇ ರೀತಿ ಅತ್ಯಂತ ಮುಖ್ಯವಾಗಿ ಗೋಂದಾವಲೆ ಪದ್ಧತಿಗೆ ಅನುಸಾರವಾಗಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು 72ನೇ ಇಸ್ವಿಯಿಂದ ಇಂದಿನವರೆಗೂ ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಅಗ್ದಿ ಏನು ಅಂದರೆ ಅಭಿಮಾನದಿಂದ ಹೇಳ್ಬೋದಲ್ಲ, ಏನು ಅಂದರೆ ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾವಧಿ ಜನರು ನಾಮಸ್ಮರಣೆ ಮಾಡ್ತಾರೆ. ಇದು ಬಹಳ ದೊಡ್ಡ ನಮ್ಮ ಒಂದು ಸಂತೋಷದ ವಿಷಯ ಮತ್ತು ಮಹಾರಾಜರಿಗೆ ಅತ್ಯಂತ ಸಂತೋಷವನ್ನುಂಟು ಮಾಡ್ತಕ್ಕಂಥದ್ದು. ಮಹಾರಾಜರಿಗೆ ಮುಖ್ಯವಾಗಿ ಬೇಕಾಗಿರೋದು ನಾಮಸ್ಮರಣೆ, ಉಪಾಸನೆ, ಅನ್ನದಾನ. ಆದ್ದರಿಂದ ಈ ದೇವಸ್ಥಾನದ ದಿವ್ಯ ಸಾನ್ನಿಧ್ಯದ ಪ್ರೇರಣೆ ಪಡೆದು ಅನೇಕರು ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿದ್ದಾರೆ. ಕಾಕಡಾರ್ತಿಯಿಂದ ಹಿಡ್ಕೊಂಡು ಸೇಜಾರ್ತಿವರೆಗೆ ಎಲ್ಲ ಉಪಾಸನೆಗಳಲ್ಲಿ ಅಭಿರುಚಿ ಉಳ್ಳವರಿದ್ದಾರೆ ಮತ್ತು ವಿಶೇಷತಃ ಗುರುಪೌರ್ಣಿಮೆ, ಪುಣ್ಯತಿಥಿ ಮುಂತಾದ ಉತ್ಸವಗಳನ್ನು ಆಚರಿಸ್ತಾರೆ. ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸ್ಥಾನ ಏನದನೋ ಬೆಂಗಳೂರಿನವರಿಗೂ ಉಪಲಬ್ಧವಾದದ್ದು ಬಹಳ ದೊಡ್ಡ ವಿಶೇಷ. ನಿಶ್ಚಿತವಾಗಿಯೂ ಗೋಂದಾವಲೆಯಂತೆ ಬೆಂಗಳೂರಿನ ಮಂದಿರದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ಅಭಿಷೇಕ, ಪೂಜೆ, ಅದೇ ರೀತಿಯಾಗಿ ಇನ್ನೂ ಎಲ್ಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೀತವೆ. ಇತ್ತೀಚಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬೆಂಗಳೂರು ಅತ್ಯಂತ ವ್ಯಾಪಕವಾಗಿ ಬೆಳೆದಿರೋದರಿಂದಾಗಿ ಅನೇಕ ಭಕ್ತರು ಭಾಳ ದೂರಿನಿಂದ ಬಂದು ಅಲ್ಲಿ ಒಂದು ಕಾರ್ಯಕ್ರಮಗಳಲ್ಲಿ, ಉಪಾಸನೆಗಳಲ್ಲಿ ಭಾಗವಹಿಸಬೇಕಾಗ್ತದೆ. ಆದ್ದರಿಂದ ನಾವು ಯಾವಾಗ್ಗೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ 1984 ಜನವರಿ 26ರಿಂದ ಉಪಾಸನೆ ಪ್ರಾರಂಭ ಮಾಡಿದ್ವಿ. ನಮಗೆ ಅಂದಿನಿಂದ ಅನ್ನಿಸ್ತಾ ಇದೆಯಲ್ಲ ಏನು ಅಂದ್ರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಿನೊಳಗೂ ಮಂದಿರ ಅನ್ನುವಂತೆ ಕಾಣ್ತಾ ಇದ್ದರೂ ಸಹಿತ ಅದು ಕೇವಲ ಒಂದು ಉಪಾಸನಾ ಕೇಂದ್ರವಾಗಿದ್ದರೂ ಸಾಕು ಅನ್ನೋ ದೃಷ್ಟಿಯಿಂದ ನಾವು ಅರ್ಥಾತ್ ಏನು ಅಂದ್ರೆ ಉಪಾಸನಾ ಕೇಂದ್ರವಾದರೂ ಆಗಲಿ ಅನ್ನೋದಕ್ಕಾಗಿ ಮೊದಲು ಎಲ್ಲ ಊರುಗಳಲ್ಲಿ ಅನೇಕ ಮನೆಗಳಲ್ಲಿ ಉಪಾಸನಾ ಕೇಂದ್ರ ಪ್ರಾರಂಭ ಮಾಡಿದ್ವಿ ಮತ್ತು ಎಲ್ಲ ಕಡೆಗೂ ವಿಶೇಷ ಒಂದು ಭಕ್ತಿಭಾವದಿಂದ ನಿಷ್ಠೆಯಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಆದರೆ ಇತ್ತೀಚೆಗೆ ಅನೇಕರು ಒಂದೂರಿಂದ ಒಂದೂರಿಗೆ ಹೋಗುವಾಗ
ನಾವು ಅವರು ಯಾವ ಒಂದು ಊರಲ್ಲಿ ಉಪಾಸನಾ ಕೇಂದ್ರ ನಡೆಸ್ಕೊಂಡು ಹೋಗ್ತಿದ್ರು ಅದನ್ನು ನಾವು ಅವ್ರು ಬಿಟ್ಟು ಹೋಗಬೇಕಾಗಿ ಬರ್ತದೆ. ಮತ್ತು ಎಷ್ಟೋ ಮನೆಗಳಲ್ಲಿ ಏನಾಗ್ತದೆ ಅಂದರೆ ಉಪಾಸನಾ ದಿವಸನೇ ಅವ್ರ ಮನೆಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮವಿದ್ದು ಅವ್ರ ಮನ್ಯಾಗ ಬಹಳಷ್ಟು ಗದ್ದಲಿದ್ದರಿಂದಾಗಿ ಈ ವಾರಕ್ಕೆ ಒಂದು ದಿವಸನೋ 15 ದಿವಸಕ್ಕೆ ಒಂದು ದಿವಸನೋ ಉಪಾಸನ ಮಾಡೋರಿಗೆ ಅದು ಸ್ವಲ್ಪ ಏನಾಗ್ಲಿಕ್ಕೆ ಅಂದರೆ ಗದ್ದಲದಾಗ ಉಪಾಸನ ಮಾಡೋದು ಕಠಿಣ. ಹೀಗಾಗಿ ನಮ್ಗೆ ಅನ್ನಿಸ್ಲಿಕ್ಕೆ ಏನು ಅಂದ್ರೆ ಒಂದು ಶಾಶ್ವತವಾಗಿರ್ತಕ್ಕಂಥ ಮಂದಿರ ಅಲ್ಲ, ಮತ್ತು ಮಂದಿರನೂ ಅನಿಸ್ಕೋಬೇಕು, ಉಪಾಸನಾ ಕೇಂದ್ರನೂ ಅನಿಸ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಪದ್ಧತಿಯಲ್ಲಿ ಮಂದಿರ ಅಂತ ಹೆಸರಿಗಿದ್ರೂ ಅಲ್ಲಿ ಮುಖ್ಯವಾಗಿ ಉಪಾಸನೆ ನಡಿಬೇಕು. ಅಲ್ಲಿ ಪಂಚೋಪಚಾರ, ಷೋಡಶೋಪಚಾರ, ಪಂಚಾಮೃತ ಇತ್ಯಾದಿ ಅಭಿಷೇಕ, ಅದೇ ರೀತಿಯಾಗಿ ಹಬ್ಬ ಇಂಥವು ವಿಶೇಷ ಕಾರ್ಯಕ್ರಮ ಯಾವುವು ವಿಶೇಷವಾಗಿ ನಡೀಲ್ದೇ ಅಷ್ಟರ ಪೂರ್ತೇಕ ನಾವು ಅಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಂಡು ಮುಖ್ಯವಾಗಿ ಉಪಾಸನೆಯನ್ನೇ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ಅನೇಕ ಕಡೆಗೆ ಮಂದಿರಗಳನ್ನು ಕಟ್ಟಿಸಿ ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಮೂರ್ತಿ ಮುಂದೆ ಒಂದು ಸಣ್ಣ ಪಾದುಕೆ ಮಾಡಿ, ಪಾದುಕೆ ಕೇವಲ ಏನು ಅಂದರೆ 2 ಸೌಂಟ್ ನೀರು ಹಾಕಿ ಒರೆಸಿ ಅರಿಶಿನ ಕುಂಕುಮ ಏರಿಸಿದರೂ ಸಾಕು ಅನ್ನುವಷ್ಟರ ಮಟ್ಟಿಗೆ ಇಟ್ಕೊಂಡು, ಮಹಾರಾಜರಿಗೆ ತುಳಸಿ ದಳ ಹೂವಿನ ಮಾಲೆ ಹಾಕಿದರೂ ಸಾಕು ಅನ್ನುವಷ್ಟರ ಮಟ್ಟಿಗೆ ಇಟ್ಕೊಂಡು, ಮುಖ್ಯವಾಗಿ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಸ್ವಲ್ಪ ದೂರದಿಂದನೂ ಬಂದು ನಾಮಸ್ಮರಣೆ, ಉಪಾಸನೆ, ಭಜನೆ, ಸತ್ಸಂಗ ಮುಂತಾದ ಪರಮಾರ್ಥಕ್ಕೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನುವಂಥ ಕಳಕಳಿ. ಅದಕ್ಕಾಗಿ ಅನೇಕ ಕಡೆಗೆ ನಾವು ಈ ಮಂದಿರದ ಭಾವದ ಸ್ವರೂಪದಲ್ಲಿ ಉಪಾಸನಾ ಕೇಂದ್ರಗಳನ್ನು ಕಟ್ಟಿಸ್ತಾ ಇದ್ದೀವಿ. ಅರ್ಥಾತ್ ಏನು ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಶಿವಮೊಗ್ಗದಲ್ಲಿ ಆಗುವಂಥದ್ದಿದೆ, ನರಗುಂದಲ್ಲಿ ನಡೆದದ, ಹರಿಹರದಲ್ಲಿ ಆಗ್ತದೆ. ಅನೇಕ ಊರುಗಳಲ್ಲಿ ಉಪಾಸನಾ ಕೇಂದ್ರಗಳ ಭಾವದಲ್ಲಿ ಮಂದಿರಗಳ ಸ್ವರೂಪವನ್ನು ನಾವು ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೆಂಗೋ ಹಂಗೆ ನಮಗೆ ಅನ್ನಿಸ್ತೇನು ಅಂದರೆ ಬೆಂಗಳೂರಿನಲ್ಲಿನೂ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಮಂದಿರದ ಆಕಾರದಲ್ಲಿ ಉಪಾಸನಾ ಕೇಂದ್ರ ಆಗಬೇಕು. ಆದರೆ ಬೆಂಗಳೂರು, ಪುಣೆ ಈ ಒಂದು ನಗರಗಳ ಪರಿಸ್ಥಿತಿ ಹೆಂಗದ ಅಂದರೆ ಅಲ್ಲಿ ಒಂದು ಸ್ಕ್ವೇರ್ ಫೂಟ್ ಜಾಗಕ್ಕೇ 6-8 ಸಾವಿರ ರೂಪಾಯಿ ಬೀಳುತ್ತದೆ. ಇಂಥ ಪರಿಸ್ಥಿತಿ ಒಳಗೆ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಜಾಗ ತಗೊಂಡು ಅಲ್ಲಿ ಮಂದಿರದ ಪದ್ಧತಿಯಲ್ಲಿ ಉಪಾಸನಾ ಕೇಂದ್ರ ನಿರ್ಮಾಣ ಮಾಡಬೇಕು ಅಂದರೆ ಕೋಟಿಗಟ್ಟಲೆ ನಾವು ಹಣ ಖರ್ಚು ಮಾಡಬೇಕಾಗ್ತದೆ. ಅದಕ್ಕಾಗಿ ಅಷ್ಟೊಂದು ಭಕ್ತರಿಂದ ಸಂಗ್ರಹ ಮಾಡೋದು, ಅದನ್ನು ನಿರ್ಮಾಣ ಮಾಡೋದು, ಇದು ನಿಜವಾಗಿಯೂ ಬಹಳ ಕಠಿಣ ಕೆಲಸ. ಆದ್ದರಿಂದ ಮುಖ್ಯವಾಗಿ ಇದಕ್ಕೆ ಇನ್ನೂ ಒಂದು ಬಹಳ ದೊಡ್ಡ ಪಾರ್ಶ್ವಭೂಮಿ ಬೇಕೇನು ಅಂದರೆ ಇದರ ಹಿಂದೆ ನಮ್ಮ ಉಪಾಸನೆ, ನಮ್ಮ ನಾಮಸ್ಮರಣೆಯ ಒಂದು ತಪಶ್ಚರ್ಯನೂ ಅದಕ್ಕೆ ಬೇಕಾಗ್ತದೆ. ಅದಕ್ಕಾಗಿ ಮೊನ್ನೆ ಇಂಥ ಕಟ್ಪಿಟಿ ಒಳಗಿರುವಾಗ ನಾವು ಬೆಂಗಳೂರಿನ ಸಾಧಕರು ಈ ಜಾಗೆ ನೋಡುವ ಖಟ್ಪಟ್ಟಿ ಒಳಗಿದ್ದಾಗ ನಮಗೆ ಸಹಜವಾಗಿ ಅನ್ನಿಸ್ತೇನು ಅಂದ್ರೆ ಅದಕ್ಕಾಗಿ ನಾವು ನಿಧಾನವಾಗಿ ಪ್ರಯತ್ನ ಮಾಡೋಣ. ಮೊದಲು ನಾವು ಏನಾದರೂ ಉಪಾಸನೆ ಪ್ರಾರಂಭ ಮಾಡೋಣ. ಉಪಾಸನೆಚ ಮೋಠಾ ಆಶ್ರಯವು, ಉಪಾಸನೆ ವೀಣ ನಿರಾಶ್ರಯವು. ನಾವು ಉಪಾಸನೆ ಮಾಡ್ಲಿಕ್ಕೆ ಹತ್ತೀವಿ ಅಂದರೆ, ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದರೆ ನಾವು ಬಹಳಷ್ಟು ಜನರು ಒತ್ತಟ್ಟಿಗೆ ಸೇರಿ ನಾಮಸ್ಮರಣೆ ಮಾಡಲಿಕ್ಕೆ ಹತ್ತೀವಿ ಅಂದರೆ ಇಡೀ ಬೆಂಗಳೂರಿನಲ್ಲೇ ಒಂದು ವೈಬ್ರೇಷನ್ ನಿರ್ಮಾಣ ಆಗ್ತದೆ. ಅದರೊಳಗಿಂದ ಅನೇಕರಿಗೆ ಪ್ರೇರಣೆ ಆಗ್ತಲ್ಲ. ಏನು ಅಂದರೆ ಈ ಉಪಾಸನೆ ಯಾವ ರೀತಿಯಾಗಿ ಇಲ್ಲಿ ನಡೆದದನೋ ಇದೇ ರೀತಿಯಾಗಿ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಅರ್ಥಾತ್ ಮಂದಿರದ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಇಮಾರತಿ ಒಳಗೆ ಉಪಾಸನ ನಡಿಬೇಕು. ಹಾಲ್ನಲ್ಲಿ
ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನುಕೂಲತೆ ದೃಷ್ಟಿಯಿಂದ ಅರ್ಥಾತ್ ಏನು ಅಂತಂದ್ರೆ ಬಾತ್ರೂಮು ಗೀತ್ರೂಮು ಅನ್ನುವಂಥವುಗಳಾಗಬೇಕು ಅನ್ನುವಂಥದ್ದು ಬಹಳ ಮನಸ್ಸಿನ ಒಂದು ಅಪೇಕ್ಷೆ ಇದೆ. ಆದರೆ ಸಣ್ಣ ನಗರಗಳಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಇಂಥಲ್ಲಿ ಬಹಳ ಆದರೆ 1 ಕೋಟಿವರೆಗೆ ಆದರೂ ಸಹಿತ ಬಹಳಷ್ಟು ಅಲ್ಲಿ ಜಾಗೆ ಸಿಗ್ತದೆ. ನಾವೀಗ ಹುಬ್ಬಳ್ಳಿಯಲ್ಲಿ 4 ಗುಂಟೆ ಜಾಗ ಏನದನೋ 40-45 ಲಕ್ಷ ರೂಪಾಯಿಗೆ ತೊಗೊಂಡಿವಿ, 5 ಗುಂಟೆ ಜಾಗ. ಅದೇ ರೀತಿಯಾಗಿ ಬೆಳಗಾವದಲ್ಲಿ 7 ಗುಂಟೆ ಜಾಗ ಏನದ ಅದನ್ನು ಸಹಿತ 45-50 ಲಕ್ಷ ರೂಪಾಯಿಗೆ ತೊಗೊಂಡಿವಿ. 5 ಗುಂಟೆ 7 ಗುಂಟೆ ಬೆಂಗಳೂರಿನಾಗ ತಗೋಬೇಕು ಅಂದ್ರೆ ಇವತ್ತು ನಾವು ಕೋಟಿಗಟ್ಟಲೆ ಹಣ ಹಾಕಬೇಕು. ಅದಕ್ಕಾಗಿ ನಮಗೇನಾಯ್ತು ಅಂದ್ರೆ ಮುಂಚೆ ಸಾಧನೆ ಶುರು ಮಾಡೋಣ, ಆಮೇಲೆ ಮುಂದಿನ ಒಂದು ಜವಾಬ್ದಾರಿ ಆಗಲಿ ಅಥವಾ ಒಂದು ಅದರದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದೇನು ಅಂದ್ರೆ ಕೃಪಾ ಸದ್ಗುರುಗಳಿಂದ ಆಗ್ತದೆ, ಅವರು ಸ್ವತಃ ಜವಾಬ್ದಾರಿ ವಹಿಸ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಮಾಲ್ತೇಶ್ ಅವರು ಎಲ್ಲರ ಜೊತೆಗೂ ಮಾತಾಡಿದಾಗ ನನಗೊಂದು ಸಹಜವಾಗಿ ಏನು ಅನ್ನಿಸ್ತೀವಿ ಅಂದರೆ ನಾವೊಂದು ಈ ಸದ್ಯ ಬಾಡಿಗೆ ರೂಪದಲ್ಲಿ ಆದರೂ ಅಡ್ಡಿ ಇಲ್ಲ, ಬಾಡಿಗೆ ದೃಷ್ಟಿಯಿಂದ ಒಂದು ಸಾಧಾರಣ 100-120 ಮಂದಿ ಕೂಡುವಂಥದ್ದು ಒಂದು ಹಾಲು, ಚೂರ್ಚಾರ ಅದರೊಳಗೆ ಅನುಕೂಲತೆಗಳು, ಕೈಕಾಲು ತೊಳ್ಕೊಳ್ಳೋ ಪೂರ್ತೇಕ ಅಥವಾ ಮತ್ತೇನೋ ಒಂದು ಚಹಾ ಕಾಫಿ ಮಾಡೋ ಪೂರ್ತೇಕ ಅನುಕೂಲವಾಗುವಂಥ ಒಂದು ದೃಷ್ಟಿಯಿಂದ ವಿಚಾರ ಮಾಡಿ ನಾವೊಂದು ಬಾಡಿಗೆ ಮನೆ ಹಿಡಿಬೇಕು ಅಥವಾ ಹಾಲ್ ಹಿಡಿಬೇಕು. ಅದಕ್ಕಾಗಿ ಬಾಡಿಗೆ ಎಷ್ಟು ಸಾಧಾರಣ 10,000, 15,000, 20,000 ಆದರೂ ಸಹಿತ ನಾವು ಅನೇಕರು ಸ್ವಲ್ಪ ಆದರೂ ಅದರೊಳಗೆ ನಾವು ಕಾಂಟ್ರಿಬ್ಯೂಷನ್ ಮಾಡಿ ನಾವು ಬಾಡಿಗೆ ಕೊಡಬಹುದು. ಮತ್ತು ಇತ್ತ ಕಡೆಗೆ ಉಪಾಸನೆಯೂ ಪ್ರಾರಂಭ ಆಗಬೇಕು, ಮತ್ತು ಹತ್ತ ಕಡೆಗೆ ಏನದನು ಮುಂದೆ ನಾವು ಮಾಡಬೇಕಾಗಿರೋ ಮಂದಿರದ ಆಕಾರದ ಯೋಜನಾನೂ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ನರಗುಂದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿ ತಿಂಗಳು ಹೋಗ್ತೀವಿ. ನಾವು ಹೆಬ್ಬಳ್ಳಿಯಿಂದನೂ ಅಡುಗೆ ಸಾಮಾನು ತೊಗೊಂಡು ಹೋಗಿ ಎಲ್ಲ ಹೆಚ್ಚಾವತ್ತು ಅಡುಗೆಯವರು ಎಲ್ಲ ತೊಗೊಂಡು ಹೋಗಿ ಮುನ್ನಾ ದಿವಸ ಅಲ್ಲಿ ಅನ್ನ ಸಾರು, ರಾತ್ರಿ ಅನ್ನ ಸಾರು ಮಾಡಿ ಹಾಕಿ ಮರುದಿವ್ಸ ಮುಂಜಾನೆ ಚಹಾ, ಉಪ್ಪಿಟ್ಟು, ಮಧ್ಯಾಹ್ನ ಪ್ರಸಾದ, ಇದ್ರ ಜೊತೆಗೇ ಜಪ, ಹನುಮಾನ್ ಚಾಲೀಸ, ವೈಖರಿ ಜಪ ಇತ್ಯಾದಿ ಉಪಾಸನೆಗಳನ್ನು ಮಾಡೋದ್ರ ಜೊತೆಗೆ ಸೈಡ್ ಬೈ ಸೈಡ್ ನಾವು ಏನು ಮಾಡ್ತೀವಿ ಅಂದರೆ ಅಲ್ಲಿ ನಮಗೊಂದು ದತ್ತ ಮಂದಿರ ಕೊಟ್ಟಿದ್ದಾರೆ. ಅದು ಕೊಟ್ಟು 30 ವರ್ಷ ಆಯಿತು. ಆದರೂ ನಮಗೆ ಅಲ್ಲಿ ಒಂದು ಇಟ್ಟಂಗಿ ಇಡಲಿಕ್ಕೆ ಆಗಿದ್ದಿಲ್ಲ. ಯಾಕಂದ್ರೆ ಇದರೊಳಗೆ ಏನದ ಅಂದರೆ ಕಾಲಾಯ ತಸ್ಮೈ ನಮಃ, ಕಾಲದಲ್ಲಿ ಅರ್ಥಾತ್ ಘಟನೆಗಳನ್ನು ಸಂಭವಿಸೋ ಶಕ್ತಿ ಇರೋದರಿಂದಾಗಿ ನಾವು ಕಾಲದ ಪ್ರತೀಕ್ಷಾ ಮಾಡಲೇಬೇಕಾಗ್ತದೆ. ಈ ಪ್ರಪಂಚದೊಳಗಿನ ಪ್ರತಿಯೊಂದು ಘಟನಾ ಕಾಲಾಧೀನದು. ಆದ್ದರಿಂದ ನಾವು 30 ವರ್ಷ ಅಲ್ಲಿ ಏನೂ ಒಂದು ಇಟ್ಟಂಗಿ ಇಡಲಿಕ್ಕಾಗಿದ್ದಿಲ್ಲ. ಆದರೆ ಈಗ ನಾವು ಪ್ರತಿ ತಿಂಗಳು 13 ತಿಂಗಳು ಹೋಗೋದು ಅಂತ ಇಟ್ಕೊಂಡಿದ್ವಿ. ಈಗ ಸಾಧಾರಣ ಅಲ್ಲಿ ದತ್ತಾತ್ರೇಯ ದೇವಸ್ಥಾನ ಜೀರ್ಣ ಆಗಿತ್ತು ಅಂತ ಅದನ್ನು ತೆಗೆದು ಬ್ರಹ್ಮಾನಂದ ಮಹಾರಾಜರಲ್ಲಿ 13 ಕೋಟಿ ಜಪ ಸಾಂಗ್ತಾ ಮಾಡಿಸಿದ್ದಾರೆ ಅನ್ನೋ ದೃಷ್ಟಿಯಿಂದ ಅದರ ಸ್ಮರಣಾರ್ಥವಾಗಿ ಒಂದು ಬ್ರಹ್ಮಾನಂದ ಮಹಾರಾಜರ ಮಂದಿರ, ಅದೇ ರೀತಿಯಾಗಿ ಮಹಾರಾಜರ ಮಂದಿರ ಮಾಡಿ ಅಲ್ಲಿಯೂ ಕೇವಲ ಉಪಾಸನೆಯನ್ನೇ ಮುಖ್ಯವಾಗಿ ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ 60-40 ಫೂಟಿಂದ ಒಂದು ಮಂದಿರ ಕಟ್ಟಿಸ್ತಾ ಇದ್ದೀವಿ. ಅದು ಹತ್ತಿರ ಸ್ಲ್ಯಾಬಿಗೆ ಬರ್ತಾ ಇದೆ. ಹಂಗೇನದ ಅಂದರೆ ನಾವು ಮುಂಚೆ ಸದ್ಗುರುಗಳಿಗೆ ಶರಣ ಹೋಗಬೇಕು. ನಮ್ಮ ಕರ್ತೃತ್ವದಿಂದ ಏನೂ ಆಗುವಂಥದ್ದಲ್ಲ. ನಮಗೆ ಆಗಂಗಿಲ್ಲ ಅಂತ ನಾವು ಮಹಾರಾಜರ ಮುಂದೆ, ಸದ್ಗುರುಗಳ ಮುಂದೆ ಕೈ ಎತ್ತಿ ನಿಮ್ಮ ಅನುಗ್ರಹ ಆದರೂ ಮಾತ್ರ ಆಗಲಿಕ್ಕೆ ಶಕ್ಯದ ಅನ್ನುವಂಥ ಒಂದು ಅತ್ಯಂತ ಲೀನ ಭಾವನೆಯಿಂದ ನಾವು ಅವರಿಗೆ ಸಾಷ್ಟಾಂಗ ಹಾಕಿದರೆ ಅವರು ನಮ್ಮ ಭಕ್ತಿ ಭಾವ ಮತ್ತು ಲೀನತೆ ನೋಡಿ ಅವರು ತಥಾಸ್ತು ಅಂತ. ಆದ್ದರಿಂದ ನಮ್ಮ ಕಳಕಳಿ ಅದಲ್ಲ ಏನು ಅಂದರೆ ಮೊದಲೇಕ ಒಂದು ಬಾಡಿಗೆ ಮನೆಯಲ್ಲಿ ಅಥವಾ ಬಾಡಿಗೆ ಒಂದು ಹಾಲ್ ಹಿಡಿದು
ಬಹಳ ಕಡಿಮೆ ಖರ್ಚಿನಲ್ಲಿ ಬಹಳಷ್ಟು ಉಪಾಸನೆ ನಡೆಯುವಂಥ ಒಂದು ಯೋಜನೆ ನಾವು ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಸದ್ಭಾವನೆಯಿಂದ ಅದಕ್ಕಾಗಿ ಪೂರ್ವಭಾವಿಯಾಗಿ ಒಂದು ಮೀಟಿಂಗ್ ಮಾಡಿ ಅಥವಾ ಒಂದು ಸಭಾ ಮಾಡಿ ಅದರಲ್ಲಿ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಸಾಧಕರಿಗೆ ಸದ್ಭಕ್ತರಿಗೆ ನಿವೇದನೆ ಮಾಡಿ ಆಮೇಲೆ ಈ ಒಂದು ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಅದರ ಬಗ್ಗೆ ಒಂದು ಮೆಸೇಜ್ ಬರೆದಿದ್ವಿ. ಒಂದು ಸಂದೇಶವನ್ನು ಅಥವಾ ಒಂದು ನಿವೇದನೆಯನ್ನು ಬರೆದು ಎಲ್ಲರಿಗೂ ನೀವು ನೋಡಿರ್ಬೋದು. ಮತ್ತು ಈಗ ಮುಖ್ಯವಾಗಿ ನಮಗೇನು ಅನ್ನಿಸ್ತದೆ ಅಂದರೆ ನಮಗೊಂದು ಹಾಲ್ ಬೇಕು. ಆ ಹಾಲ್ನಲ್ಲಿ ನಿಜವಾಗಿಯೂ ನನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ ಅಂದರೆ ಬೆಂಗಳೂರಿನಲ್ಲಿ ಅನೇಕ ಕಡೆಗೆ ಈ ರೀತಿಯಾಗಿ ಬಾಡಿಗೆಯಿಂದಾದರೂ ಅಡ್ಡಿಯಿಲ್ಲ ಉಪಾಸನಾ ಕೇಂದ್ರಗಳು ನಡಿಬೇಕು. ಮನೆಗಳಲ್ಲಿ ನಡೆಯೋದು ಭಾಳ ಕಠಿಣ ಆಗ್ತದೆ. ಮುಂಚೆ ಸಣ್ಣ ಮನೆ ಇರ್ತಾವೆ, 1 BHK 2 BHK ಅನ್ಕೋತ ಅವುಗಳಲ್ಲಿ ಅವ್ರದ್ದ ಸಾಮಾನು ಸಟ್ಟು ಆ ಮನೆ ಸಾಲದಷ್ಟು ಇರ್ತದೆ. ಅದ್ರ ಜೊತೆಗೆ ಅವರು ಒಂದು ಜೀವನದ ಪ್ರತಿ ದಿವಸದ ಒಂದು ಪ್ಯಾಟರ್ನ್ದಲ್ಲಿ ನಮ್ಮ ಉಪಾಸನ ಕೂಡಿಸೋದು ಕಠಿಣ ಆಗ್ತದೆ. ಆದ್ದರಿಂದ ಇಂಥ ಒಂದು ಪ್ರಶಸ್ತವಾಗಿರೋ ಹಾಲ್ ನಿರ್ಮಾಣ ಈ ಸದ್ಯ ನಾವು ಬಾಡಿಗೆಯಿಂದ ಹಿಡಿದು ಆಮೇಲೆ ನಾವು ಒಂದು ಬೆಂಗಳೂರಿನಲ್ಲಿ ಒಂದು ಅಗದಿ ವಿಶಾಲವಾಗಿರೋದು ಮತ್ತು ಭವ್ಯವಾಗಿರ್ತಕ್ಕಂಥ ಒಂದು ನಿಮಿತ್ತ ಮಾತ್ರಕ್ಕೆ ಮಂದಿರ ಅಂತ ತಿಳ್ಕೊಂಡು ಮಾಡಿ ಅಲ್ಲಿ ಮುಖ್ಯವಾಗಿ ಉಪಾಸನೆ, ನಾಮಸ್ಮರಣೆ, ಪುಣ್ಯತಿಥಿ ಆರಾಧನೆ, ಗುರುಪೌರ್ಣಿಮೆ ಉತ್ಸವ ಇತ್ಯಾದಿಗಳು ಕೇವಲ ನಾಮಸ್ಮರಣೆ ಉಪಾಸನೆಗಳ ಪದ್ಧತಿಯಲ್ಲೇ ನಡೆಯುವಂತೆ ಮಾಡಬೇಕು ಅನ್ನೋದು ನಮ್ಮ ಕಳಕಳಿ ಅದು. ಅರ್ಥಾತ್ ಈಗಾಗಲೇ ಅಲ್ಲಿ ಮಂದಿರದ ಅಲ್ಲಿ ಎಲ್ಲ ಪೂಜಾ ಪುನಸ್ಕಾರ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇವೆ. ಆದರೆ ಬಹಳಷ್ಟು ಜನರಿಗೆ ಅಲ್ಲಿಗೆ ಬರಲಿಕ್ಕೆ ಹೋಗಲಿಕ್ಕೆ ದೂರ ಆಗ್ತೀವಿ ಅಂದ್ರೆ ಈಗ ನಾವು ಒಂದೊಂದು ಕಡೆಗೆ ಇಂಥ ಬಾಡಿಗೆ ಮನೆಯಲ್ಲಿ ಆದರೂ ಮಾಡಲಿದ್ರೆ ಸುತ್ತಮುತ್ತಲೂ ಇರೋ ಹೆಣ್ಮಕ್ಕಳು ಸಹಜವಾಗಿ ತಮ್ಮ ಬೆಳಗ್ಗೆ ಸ್ನಾನ ಆದಮೇಲೆ ಒಂದು ತುಪ್ಪದ ದೀಪನೋ 2 ಊದಿನ ಕಡ್ಡಿನೋ ಹಿಡ್ಕೊಂಡು ಬಂದು ಅವ್ರು ಅರ್ಥಾತ್ ಏನು ಅಂದರೆ ಎಷ್ಟು ಬರೀ ನಡ್ಕೊಂಡು ಬರುವಷ್ಟು ಅಂತರದಲ್ಲಿರ್ತಕ್ಕಂಥ ಅವರು ಹೆಣ್ಮಕ್ಕಳು ಅಲ್ಲಿ ಬಂದು ಕೂತು ಜಪ ಮಾಡಿ ಅರ್ಥಾತ್ ಏನು ಅಂದರೆ ಮಹಾರಾಜರಿಗೆ ತುಪ್ಪದ ದೀಪ ಬೆಳಗ್ಗೆ ಊದಿನ ಕಡ್ಡಿ ಹಚ್ಚಿ 1 ಮಾಲೆಯೋ 2 ಮಾಲೆಯೋ 5 ಮಾಲೆಯೋ ಜಪ ಮಾಡಿ ಹೋಗೋ ಪದ್ಧತಿ ಇಟ್ಕೊಂಡ್ರು ಅಂದರೆ ಅದು ಎಂಥ ದೊಡ್ಡ ಸಾಧನೆ ಆಗ್ತದೆ. ಇನ್ನು ಕೆಲವರು ತಮ್ಮ ಅನುಕೂಲತೆಗಾಗಿ ವಾಹನಗಳಲ್ಲಿ ಸ್ಕೂಟರು ಅದು ಇದು ತೊಗೊಂಡು ಬಂದಾದರೂ ಅಲ್ಲಿ ಯಾವಾಗ ಬೇಕಾವಾಗ ಬಂದು ಜಪ ಮಾಡಿಕೊಂಡು ಹೋಗುವಂಥ ಪದ್ಧತಿ ಇತ್ತು ಅಂತಂದರೆ ಮುಖ್ಯವಾಗಿ ಅದೆಲ್ಲ ನಮ್ಮ ನಿತ್ಯ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗ್ತದೆ. ಅದಕ್ಕಾಗಿ ನಮ್ಮ ಕಳಕಳಿ ಅದಲ್ಲ ಏನು ಅಂದರೆ ನೀವು ಅಲ್ಲಿ ಇವತ್ತು 106 ಜನರು ಸೇರಿದ್ದೀರಿ. ನೀವೆಲ್ಲರೂ ಇದರ ಬಗ್ಗೆ ಬಹಳಷ್ಟು ಕೂಲಂಕಷವಾಗಿ ವಿಚಾರ ಮಾಡಿ ನಮಗೊಂದು ಪ್ರಶಸ್ತವಾಗಿರ್ತಕ್ಕಂಥ ಒಂದು ಹಾಲು ಸದ್ಯದ ಮಟ್ಟಿಗೆ ಬಾಡಿಗೆಯಿಂದ ಲೀಸ್ ಅಂತೂ ಅಲ್ಲಿ ಮತ್ತು ಲೀಸ್ ಅಂದ್ಕೂಡಲೇ ನಾವು 30 ಲಕ್ಷ 20 ಲಕ್ಷ 10 ಲಕ್ಷ ಲೀಸ್ನಲ್ಲಿ ಕೊಡ್ತೀವಿ ಅಂದ್ರೆ ಅದು ಒಂದು ದೊಡ್ಡ ಹೊರೆನ ಆಗ್ತದೆ. ಆದ್ದರಿಂದ 5 10 20 ಸಾವಿರ ತನಕ ನಾವು ಬಾಡಿಗೆ ಕೊಡಬಹುದು. ಒಂದು ವ್ಯಾವಹಾರಿಕವಾಗಿ ನಮಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಆ ದೃಷ್ಟಿಯಿಂದ ನಮಗಿವತ್ತು ಇಲ್ಲಿ ನಾವು ಹಂಪಿ ಹೊಳೆ ಒಳಗಿದ್ದೀವಿ. ಇದು ನಮ್ಮ ಮೂಲ ಪೂರ್ವಜರ ಊರಿದು. ಇಲ್ಲಿದ ನಾವು ಇನಾಮದಾರು ಅಂತ ನಮ್ಮದು ಅಡ್ಡೆಸರು ಇರ್ಕೋಲ್ತ. ಇಲ್ಲಿ ಉತ್ಸವ ನಡೀತಾ ಇದೆ, 7 ದಿವಸ ಭಜನಿ ಉತ್ಸವ. ಈ ಸದ್ಯ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೋಗಬೇಕಾಗಿರೋದರಿಂದ ವಿಶೇಷವಾಗಿ ಹೇಳಬೇಕಾದ್ದು ಅಂಥದ್ದೇನೂ ಇಲ್ಲ. ಆದ್ದರಿಂದ ಮುಖ್ಯವಾಗಿ ನೀವೆಲ್ಲರೂ ಇಷ್ಟೊಂದು ಆಸಕ್ತಿಯಿಂದ ಕಳಕಳಿಯಿಂದ ತತ್ಪರತೆಯಿಂದ ಈ ಯೋಜನೆ ಮಾಡಿಕೊಂಡಿರಿ ಇವತ್ತಿಂದು. ಇದಾದ ಬಳಿಕ ಮುಂದಿನ ಕಾರ್ಯಕ್ರಮ ಏನಿದೆ ಅನ್ನೋದನ್ನು ಅಲ್ಲಿ ಮಾಲತೇಶ್ ಅವರು ಇವರು ಎಲ್ಲರೂ ಹೇಳ್ತಾರೆ. ಆ ಪ್ರಕಾರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಹಿಸಿ ಎಲ್ಲರೂ ಉಪಹಾರ ತಗೊಂಡು ಹೋಗಬೇಕಾಗಿ ವಿನಂತಿ.
ಮತ್ತು ಮುಖ್ಯವಾಗಿ ನಾವೆಲ್ಲರೂ ಕೂಡಿ ಈಗ ಸದ್ಯ ಎಷ್ಟು ಬೇಗನೆ ಶಕ್ಯದನೋ ಅಷ್ಟು ಬೇಗನೆ ಉಪಾಸನಾ ಪ್ರಾರಂಭ ಆಗುವುದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಅದಕ್ಕನುಸಾರವಾಗಿ ನಾವು ಮುಂದುವರಿಬೇಕು. ನಾನು ಸದ್ಗುರುಗಳ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಮಹಾರಾಜ ತಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ.